ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು KK ನ್ಯಾಷನಲ್ ಅಕಾಡೆಮಿ. ಗುಡ್ ಮಾರ್ನಿಂಗ್ ಆಲ್ ಮೈ ಡಿಯರ್ ಫ್ರೆಂಡ್ಸ್. ಟುಡೇ ಒನ್ ಗುಡ್ ನ್ಯೂಸ್. ಎಲ್ಲ ಕರ್ನಾಟಕದಾದ್ಯಂತ ಆಸ್ಪಿರೆಂಟ್ಸ್ ಸ್ನೇಹಿತರಿಗೆ ಒಂದು ಒಳ್ಳೆಯ ಅವಕಾಶ. ಅದೇ ರೀತಿಯಾಗಿ 2026ನೇ ಪ್ರಥಮ ಬಾರಿಗೆ ಅತಿ ದೊಡ್ಡ ನೇಮಕಾತಿ ಅಂದರೆ ಅದು ಇದೇ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ನೇಮಕಾತಿ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಸೊ ನೋಡಿ ಸ್ನೇಹಿತರೆ, ಇವತ್ತು ಈ ನೇಮಕಾತಿಯ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಎಲ್ಲರೂ ಯಾರೆಲ್ಲ ನಮ್ಮ ಹೊಸ ಚಾನಲನ್ನು ನೋಡ್ತಾ ಇದ್ದೀರಿ, ಅದೇ ರೀತಿಯಾಗಿ ನೀವು ಮುಂಬರುವ ಪ್ರತಿಯೊಂದು ವಿಡಿಯೋನು ಕೂಡ ವೀಕ್ಷಣೆ ಮಾಡೋಕ್ಕೆ ನೀವೇನು ಮಾಡಬೇಕಂತಂದಾಗ ನಮ್ಮ KK ನ್ಯಾಷನಲ್ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಯಾಕಂತಂದಾಗ ಈ 2026-27ನೇ ಸಾಲಿನಲ್ಲಿ ಅತ್ಯಂತ ದೊಡ್ಡ ನೇಮಕಾತಿ, ಇದು ಒಂದು ಸಿಹಿ ಸುದ್ದಿ ಅಂತಲೇ ನಾವು ಹೇಳ್ಬೋದು. ಒಂದು ನೇಮಕಾತಿಯ ಪರ್ವ ಅಂತಲೂ ಕೂಡ ಹೇಳ್ಬೋದು. ಯಾಕಂತಂದಾಗ ಮುಂದಿನ ನೇಮಕಾತಿಗಳಿಗೆ ಇದೇ ಒಂದು ಮಾರ್ಗ ತೋರಿಸ್ತಾ ಇದೆ ಸ್ನೇಹಿತರೆ. ಈ ನೇಮಕಾತಿ ಆದ ತಕ್ಷಣ ಅಂದರೆ 56,000 ನೇಮಕಾತಿಯಲ್ಲಿ ಪ್ರಥಮ ನೇಮಕಾತಿ ಇದೆ ಅಂತಲೇ ಹೇಳ್ಬೋದು. ಪೊಲೀಸ್ ಡಿಪಾರ್ಟ್ಮೆಂಟನ್ನೇ ನೇಮಕಾತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದಾದ ನಂತರ ಕ್ರೈಸ್ಟ್ ಡಿಪಾರ್ಟ್ಮೆಂಟ್ ನೇಮಕಾತಿ ಆಗುತ್ತೆ. ಓಕೆ ಸ್ನೇಹಿತರೆ, ಇರಲಿ. ಇದಕ್ಕೆಲ್ಲ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ, ಒಂದು ಅದೇ ರೀತಿಯಾಗಿ ಎಷ್ಟು ಹುದ್ದೆಗಳು ಅಂತ ಎಷ್ಟು ಹುದ್ದೆಗಳು ನೇಮಕ ಮಾಡ್ತಾ ಇದ್ದಾರೆ ಅನ್ನೋದು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ಅದೇ ರೀತಿಯಾಗಿ ಇಲ್ಲಿ ವಿದ್ಯಾರ್ಹತೆಯನ್ನು ಕೇಳಿದರೆ, ಅದೇ ರೀತಿಯಾಗಿ ಇನ್ನು ಕೆಲವು ಹೊಸ ನಿಯಮಗಳು ಕೂಡ ತಂದಿದ್ದಾರೆ. ಮತ್ತು ಇನ್ನೊಂದು ಹೇಳ್ಬೇಕಂತಂದಾಗ ಏಜ್ ಅಂದರೆ ಒಂದು ಬಾರಿಗೆ 5 ವರ್ಷಗಳ ಒಂದು ಏಜ್ ರಿಲೇಷನ್ ತಂದಿದ್ದಾನೆ ಸ್ನೇಹಿತರೆ. ಅಂದರೆ ಒಂದು ಬಾರಿ. ಮತ್ತು ಅದು ಹೇಗೆ ಏನು ಅನ್ನೋದು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದೇ ರೀತಿಯಾಗಿ ಇಲ್ಲಿ ಒಂದು ಕೊನೆಯ ದಿನಾಂಕ ಯಾವುದು, ಅಪ್ಲಿಕೇಶನ್ ಪ್ರಾರಂಭ ದಿನಾಂಕ ಯಾವುದು, ಅದೇ ರೀತಿಯಾಗಿ ಫೀಸ್ ಎಷ್ಟಿದೆ ಮತ್ತು ಯಾವ ಇಲಾಖೆ ಈ ಪರೀಕ್ಷೆಯನ್ನು ನಡೆಸ್ಕೊಳ್ತದೆ ಅಂತ ನೋಡ್ತಾ ಹೋಗೋಣ. ಲಾಸ್ಟ್ ಟೈಮ್ ಬೇರೆ ಇಲಾಖೆಯವ್ರು ಮಾಡ್ತಾಯಿದ್ರು, ಈ ಸರಿ ಬೇರೆ ಇಲಾಖೆಯವ್ರು ಮಾಡ್ತಾಯಿದ್ದಾರೆ. ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಪ್ರಾರಂಭ ಮಾಡುವ ಮುಂಚೆ ನಿಮಗೊಂದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬೆಲ್ ಬಟನ್ ಕ್ಲಿಕ್ ಮಾಡುವ ಮೂಲಕ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ಇಲ್ಲಿ ನಿಮಗೆ ಒಂದು ದಿನಾಂಕ ಕಾಣ್ತಾ ಇದೆ. ಇಲ್ಲಿ ಒಂದು ದಿನಾಂಕ ಕಾಣ್ತಾ ಇದೆ ಅಂದರೆ ನಿನ್ನೆ ತಾನೇ ನೇಮಕಾತಿ ಆಗಿರ್ತಕ್ಕಂಥದ್ದು 5/6/2026ನೇ ಇಸ್ವಿ. ಓಕೆನಾ ಸ್ನೇಹಿತರೆ, ಇಲ್ಲಿ ನೋಡಿ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮುಕ್ಕಿಳಿದ ವೃಂದದಲ್ಲಿ ಅಂದರೆ ನಾನ್ ಕಲ್ಯಾಣ ಕರ್ನಾಟಕ, ನೆನಪಿರಲಿ, ಕಲ್ಯಾಣ ಕರ್ನಾಟಕಕ್ಕೆ ಬೇರೆ, ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಬೇರೆಯೇ ಮಾಡಿದ್ದಾರೆ ಹುದ್ದೆಗಳು. ಅವುಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ 3,395 ಹುದ್ದೆಗಳನ್ನು ಏನು ಮಾಡ್ತಾ ಇದ್ದಾರೆ ಅಂದರೆ ನೋಟಿಫಿಕೇಶನ್ ಹೊರಡಿಸ್ತಾ ಇದ್ದಾರೆ ಸ್ನೇಹಿತರೆ. ಅದು ನೇರ ನೇಮಕಾತಿ ಅಂದರೆ ಪರೀಕ್ಷೆ, ಇಂಟರ್ವ್ಯೂ ಇರಲ್ಲ, ಪರೀಕ್ಷೆ ಇರುತ್ತೆ. ಮತ್ತು ನೇರ ನೇಮಕಾತಿ ಮೆರಿಟ್ ಅಲ್ಲ. ಇಲ್ಲಿ ಏನಂದರೆ 596 ಹುದ್ದೆಗಳು ಕಲ್ಯಾಣ ಕರ್ನಾಟಕಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ 596 ಹುದ್ದೆಗಳನ್ನು ನೇಮಕ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾನ್ ಕಲ್ಯಾಣ ಕರ್ನಾಟಕಕ್ಕೆ 3,995 ಹುದ್ದೆಗಳನ್ನು ನೇಮಕಾತಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅದು ನೆನಪಿರಲಿ ಸ್ನೇಹಿತರೆ. ಇನ್ನೊಂದು, ಈ ಹುದ್ದೆಯನ್ನು ಯಾರು ನಡೆಸ್ತಾರೆ ಅನ್ನೋದು ಕೂಡ ಇದೆ ನೋಡಿ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಇಲ್ಲಿದೆ ನೋಡಿ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ನೋಡಿ ಉಳಿದ ಮೂಲ ವೃಂದದಲ್ಲಿನ ವಿವಿಧ ಜಿಲ್ಲಾ ನಗರ ಘಟಕಗಳಲ್ಲಿ ಖಾಲಿ ಇರುವ ಪೊಲೀಸ್ ಕಾನಿಸ್ಟೇಬಲ್, ಸಿವಿಲ್ ಪೊಲೀಸ್ ವೃಂದದ ಹುದ್ದೆಗಳ ನೇಮಕಾತಿ ಮಾಡುವ ಸಂಬಂಧ ಈ ಅಧಿಸೂಚನೆ ಹೊರಡಿಸಿದೆ. ಓಕೆನಾ, ಇಲ್ಲಿ ಎಷ್ಟು ಹುದ್ದೆಗಳಂತ ಗೊತ್ತಾಯಿತು ನಮಗೆ. ಕಲ್ಯಾಣ ಕರ್ನಾಟಕ ಮತ್ತು ಈ ವೃಂದದ ಹುದ್ದೆಗಳ ನೇಮಕಾತಿ ಮಾಡುವ ಸಂಬಂಧ ಅಧಿಸೂಚನೆ ಹೊರಡಿಸಲಾಗಿದೆ. ಓಕೆನಾ, ಈ ಹುದ್ದೆಗಳ ನೇಮಕಾತಿ ಲಿಖಿತ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರವರು ನೋಡಿ, ಲಿಖಿತ ಪರೀಕ್ಷೆ ಯಾರು ನಡೆಸ್ತಾರೆ? KEA ನೋಡಿ, ಕರ್ನಾಟಕ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಕೈಗೊಳ್ಳಲಾಗುವುದಂತ ಹೇಳಿದೆ. ಕಾರಣ, ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ
ಅನ್ವಯಿಸಿದೆ. ನೋಡಿರಿ, ಲಾಸ್ಟ್ ಟೈಮು ಪೊಲೀಸ್ ಡಿಪಾರ್ಟ್ಮೆಂಟ್ ನಡೆಸಿದರೆ ಈ ಸರಿ ಕೆ ಇದರಿಗೆ ಕೊಟ್ಟಿದ್ದಾರೆ, ಅವರೇ ಮಾಡ್ತಾರಂತೆ. ನೋಡಿ, ಅಭ್ಯರ್ಥಿಗಳು ಸದರಿ ಉದ್ಯೋಗಗಳ ದೇಹಾರ್ಹತೆ ಮತ್ತು ಹಾಗೂ ಇತರ ನೇಮಕಾತಿ ಅರ್ಹತೆ ಪಡೆಯಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಬೇಕು. ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕೆ ಇದರು ನಡೆಸ್ತಾರಲ್ಲ, ಅಲ್ಲಿ ಕಂಪಲ್ಸರಿ ನಾವು ಬರಿಬೇಕು ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಇದೇನು ನಮಗೆ ಇನ್ಫಾರ್ಮೇಷನ್ ಅವಶ್ಯಕತೆ ಇಲ್ಲ. ಮುಂದಿನ ಹಂತಕ್ಕೆ ಹೋಗ್ಬಿಡೋಣ ಸ್ನೇಹಿತರೆ. ಅದಕ್ಕೆಲ್ಲ ಏನೇನು ಅರ್ಹತೆ ಇದೆ ಏನೆಲ್ಲ ಅಂತೇಳಿ ನೋಡ್ತಾ ಹೋಗೋಣ. ಓಕೆ, ಅದರಲ್ಲೇ ನೋಡಿ ಸ್ನೇಹಿತರೆ, 3395 ಮತ್ತು 596 ಹುದ್ದೆಗಳನ್ನು ಮತ್ತು ಮಹಿಳೆಯರಿಗೆ ಮತ್ತು ಪುರುಷರಿಗೆ, ಅದೇ ರೀತಿಯಾಗಿ ಸೇವಾನಿರತ ಪುರುಷರಿಗೆ ಅದೇ ರೀತಿಯಾಗಿ ಮಹಿಳೆಯರಿಗೆ ಮತ್ತು ತೃತೀಯ ಲಿಂಗಿಯವರಿಗೆ ಅವಕಾಶ ಡಿವೈಡ್ ಮಾಡಿ ಹಾಕಿದ್ದಾರೆ. ಯಾವ ಪೋಸ್ಟ್ಗಳನ್ನು, ಟೋಟಲ್ ಪೋಸ್ಟ್ ನಮ್ಗೆ ಗೊತ್ತಿದೆ, ಎಲ್ಲಿದೆ 3395 ಪೋಸ್ಟ್ ಇದ್ದಾವೆ. ಆ ಪೋಸ್ಟ್ಗಳಲ್ಲಿ ನೋಡಿರಿ, ಪುರುಷರಿಗೆ 2266 ಹುದ್ದೆಗಳನ್ನು ಡಿವೈಡ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಮಹಿಳೆಯರಿಗೆ 755 ಹುದ್ದೆಗಳನ್ನು ಡಿವೈಡ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಸೇವಾನಿರತ ಪುರುಷರಿಗೆ 257 ಹುದ್ದೆಗಳನ್ನು ಏನು ಮಾಡಿದ್ದಾರೆ, ಡಿವೈಡ್ ಮಾಡಿ ಹಾಕಿದ್ದಾರೆ. ಸೇವಾನಿರತ ಮಹಿಳಾ ಉದ್ಯೋಗಗಳು ಎಷ್ಟಂದರೆ ಪೋಸ್ಟ್ಗಳಿಗೆ 82 ಪೋಸ್ಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 35 ಪೋಸ್ಟ್ಗಳನ್ನು ಡಿವೈಡ್ ಮಾಡಿ ಹಾಕಿದ್ದಾರೆ. ಟೋಟಲಿ ಪೋಸ್ಟ್ ಇರ್ತಕ್ಕಂಥವು ಎಷ್ಟು, 3395 ಪೋಸ್ಟ್ಗಳು ಅಂತ ನಾವಿಲ್ಲಿ ಹೇಳ್ಬೋದು. ನೋಡಿ ಸ್ನೇಹಿತರೆ, ಈ ಪೋಸ್ಟ್ಗಳು ನಮ್ಗೆ ಗೊತ್ತಾಯಿತು ಎಷ್ಟಿದ್ದಾವೆ, ಹೇಗಿದ್ದಾವೆ ಅಂತ. ಈಗ ಇಲ್ಲಿ ಸ್ಯಾಲ್ರಿ ಏನಿದೆ ಅಂದರೆ 37,500 ಪ್ರಾರಂಭ ಸ್ಯಾಲ್ರಿ, 37,500, 76,100 ರೂಪಾಯಿವರೆಗೂ ನಾವಿಲ್ಲಿ ಕಾಣ್ತಾ ಇದ್ದೇವೆ ಸ್ನೇಹಿತರೆ. ಬೇಸಿಕ್ಕು 37,500. ನೋಡಿರಿ, ಇದನ್ನು ಆನಂತರ ಇದನ್ನು ಉದ್ಯೋಗವಾರು ಪ್ರಕಟಿಸಲಾಗಿದೆ ಆಲ್ರೆಡಿ, ಅದನ್ನು ಕೂಡ ನಾವು ತಿಳಿಸಿ ಹೇಳ್ತೇನೆ ಸ್ನೇಹಿತರೆ. ಓಕೆ, ಫಸ್ಟ್ ನಾವು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳಿಯೋಣ, ಯಾರೆಲ್ಲ ಅರ್ಹತೆ ಪಡಿತಾರೆ. ಅದೇ ರೀತಿಯಾಗಿ ಇಲ್ಲಿ ನೋಡಿರಿ, ಶೈಕ್ಷಣಿಕ ವಿದ್ಯಾರ್ಹತೆ ಕೇಳಿದ್ದಾರೆ. ಶೈಕ್ಷಣಿಕ ವಿದ್ಯಾರ್ಹತೆ ಏನಿರಬೇಕು ಅನ್ನೋದಾದರೆ ನೋಡಿ ಸ್ನೇಹಿತರೆ, ಇಲ್ಲಿ ಪೊಲೀಸ್ ಕಾನಿಸ್ಟೇಬಲ್ ಹುದ್ದೆಗೆ ಶೈಕ್ಷಣಿಕ ವಿದ್ಯಾರ್ಹತೆ PUC ತಸ್ತಮಾನ ವಿದ್ಯಾರ್ಹತೆ ಹೊಂದಿರಬೇಕು, PUC ಇರಬೇಕು. ನೋಡಿ, ಇಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ ಅವರು. ಒಂದನೇದು CBSE ಮತ್ತು ISC ಮಂಡಳಿಯ ನಡೆಸುವ ಕ್ಲಾಸ್ 12 ಅಂದರೆ 12ನೇ ತರಗತಿ ಪಾಸ್ ಆಗಿರಬೇಕು, ಅಥವಾ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂದರೆ ಓಪನ್ ಸ್ಕೂಲಿಂಗ್ ಇದ್ದರು ಅಂದರೆ ಓಪನ್ ಮಾಡ್ತಾರಲ್ವ, ಓಪನ್ ನೋಡಿ ಕೇಳಿದರೆ ಸ್ಕೂಲಿಂಗ್ಗೆ NIOS ಅದರಲ್ಲಿ ಓದಿರಬೇಕಾಗತ್ತೆ. ಇಲ್ಲಾಂದರೆ 2 ವರ್ಷ ITI ಮುಗಿದಿರಬೇಕು. ಅದ್ರ ಜೊತೆ ನೋಡಿ NISOನ ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸ್, ಶೈಕ್ಷಣಿಕ ವಿಷಯದಲ್ಲಿ ಒಂದು ಏನಿರ್ಬೇಕಂತಂದಾಗ ಆ ಪದವಿ ಪೂರ್ವ ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷೆ ಅಂದರೆ ಓಪನ್ನಲ್ಲಿ ಕಲೀರಿ 12ನೇ ತರಗತಿ, ಆದರೆ ಓಪನ್ ಯೂನಿವರ್ಸಿಟಿಯಲ್ಲಿ ಕಲಿತರೂ ಕೂಡ ಒಂದು ಭಾಷೆ ನಮ್ಮ ಕರ್ನಾಟಕ ಮಂಡಳಿ ಪದವಿ ಪೂರ್ವ ಮಂಡಳಿ ನಡೆಸಿರ್ತಕ್ಕಂಥ ಒಂದು ಭಾಷೆಯಲ್ಲಿ ಮಾತ್ರ ಉತ್ತೀರ್ಣರಾಗಬೇಕಂತ ಹೇಳ್ತಾ ಇದ್ದಾರೆ. ITI ಮಾಡಿದರೂ ಕೂಡ ಆಗ್ಬೋದು, ಅನುಕಂಪ ಆಧಾರದ ಮೇಲೆ ಇದಿದೆ. ಇದ್ರ ಬಗ್ಗೆ ನಮಗೆ ಮಾಹಿತಿ ಬೇಡ. ನೆಕ್ಸ್ಟ್ ಹೋಗೋಣ. ಇನ್ನೊಂದು ಇನ್ಫಾರ್ಮೇಷನ್, ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಇನ್ಫಾರ್ಮೇಷನ್ನು ಆದರೂ ಕೂಡ ಡೀಟೇಲಾಗಿ ಇದು ಮಾಡೋಣ. ಸೊ ನೋಡಿ, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕರಂದು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅವಕಾಶವಿರುವುದು. ನೋಡಿರಿ, ಅರ್ಹತೆ ಇರುವುದಿಲ್ಲ, ಅವಕಾಶ ಇರಲ್ಲ ಅಂತ ಅಂದ್ಕೊಳ್ರಿ. ಇಲ್ಲಿ ನೋಡಿರಿ ಸ್ನೇಹಿತರೆ, ಈಗ ಸೆಕೆಂಡ್ PUC ಎಕ್ಸಾಮ್ ಬರೆದಾರೆ ಅಂದ್ಕೊಳ್ರಿ. ಈಗ ಸೆಕೆಂಡ್ PUC ಎಕ್ಸಾಮ್ ಬರೆದ್ರೆ ಅವ್ರಿಗೆ ಇಲ್ಲಿ ಅವಕಾಶ ಇಲ್ಲ. ಏನು ಅವಕಾಶ ಇಲ್ಲ ಅಂದರೆ ರಿಸಲ್ಟ್ ವೇಟ್ ಮಾಡ್ತಿರ್ತಾರೆ, ರಿಸಲ್ಟ್ ಬರಲಿ ಅಂತ ಕಾಯ್ತಿರ್ತಾರೆ ನೋಡ್ರಿ, ಅವ್ರಿಗೆ ಅವಕಾಶ ಇರಲ್ಲ. ಅವ್ರು ಏನೇನಾರು ಮೇಲಿನ ವಿದ್ಯಾರ್ಹತೆಯನ್ನು
ಹೊರತುಪಡಿಸಿ ಬೇರೆ ಯಾವ ವಿದ್ಯಾರ್ಹತೆಯನ್ನು ಪರಿಗಣಿಸುವುದಿಲ್ಲ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದೊಳಗಾಗಿ ಎಲ್ಲ ಅಭ್ಯರ್ಥಿಗಳು PUC 12ನೇ ತರಗತಿ ಅಥವಾ ತಸ್ತಮಾನ ಪರೀಕ್ಷೆಯ ಅಂಕಪಟ್ಟಿಯನ್ನು ಹೊಂದಿರಬೇಕು. ಸೊ ನೋಡಿ, ರಿಸಲ್ಟ್ ಬಂತಂದರೆ ಆಯಿತು, ನೋ ಪ್ರಾಬ್ಲಮ್, ಹಾಕ್ಬೋದು, ಏನು ಸಮಸ್ಯೆ ಇಲ್ಲ. ಅವ್ರು ಏನು ಹೇಳ್ಯಾರ, ರಿಸಲ್ಟ್ ವೇಟ್ ಅಫೇರಿಂಗ್ ಇದ್ದವ್ರು ಮಾತ್ರ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆನಾ ಸ್ನೇಹಿತರೆ? ಈಗೆಲ್ಲ ಆಲ್ಮೋಸ್ಟ್ ರಿಸಲ್ಟ್ ಬಂದಿದೆ, 18 ಯಾರಿಗೆ ತುಂಬಿದೆ ಅವರೆಲ್ಲ ಅರ್ಜಿ ಸಲ್ಲಿಸ್ಬೋದು, ಏನು ಸಮಸ್ಯೆ ಇಲ್ಲ. ಇನ್ನೊಂದು ಏನು ಮಾಡಿದ್ದಾರೆ, ವಿಶೇಷ ಸೂಚನೆ ಕೊಟ್ಟಾರೆ ಸ್ನೇಹಿತರೆ. ಏನಪ್ಪ ಅಂದರೆ ಕನ್ನಡ ಭಾಷೆ ಪರೀಕ್ಷೆಗಾಗಿ ಸರ್ಕಾರ ಅಧಿಸೂಚನೆ ಸಂಖ್ಯೆ, ಏನಂದರೆ ಇಲ್ಲಿ ಕ್ಲಿಯರಾಗಿ ಹೇಳ್ಬಿಡ್ತೀನಿ. ನಮ್ಮ ಕರ್ನಾಟಕ ಸರ್ಕಾರ ಪ್ರೌಢಶಿಕ್ಷಣ ಮಂಡಳಿಯಿಂದ ನಡೆಸುವ SSLC ಪರೀಕ್ಷೆಯಲ್ಲಿ ಕನ್ನಡವನ್ನು ಸೆಕೆಂಡ್ ಅಥವಾ ಇಲ್ಲಿ ಹೇಳಿದ್ರು ದ್ವಿತೀಯ ಭಾಷೆ ಅಥವಾ ಪ್ರಥಮ ಭಾಷೆಯಾಗಿ ಅಭ್ಯಾಸ ಮಾಡಿರ್ಬೇಕಂತ ಕ್ಲಿಯರಾಗಿ ಹೇಳಿದ್ದಾರೆ. ಒಂದು ವೇಳೆ ಅಲ್ಲಿ ಅಭ್ಯಾಸ ಮಾಡಿಲ್ಲ ಅಂದರೂ ಕೂಡ ಅವ್ರಿಗೆ ಒಂದು ಎಕ್ಸಾಮ್ ಇರುತ್ತೆ. ಅಂದರೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಏನು ಸಮಸ್ಯೆ ಇಲ್ಲ. ಒಂದು ಪ್ರಾಧಿಕಾರದವರು ಯಾರೇ ಒಂದು KPSC ಆಗಿರಲಿ, KE ಆಗಿರಲಿ, ಒಂದು ಎಕ್ಸಾಮ್ ನಡೆಸಿರ್ತಾರೆ ಕಡ್ಡಾಯ ಕನ್ನಡ. ಆ ಕಡ್ಡಾಯ ಕನ್ನಡವನ್ನು ಏನು ಮಾಡಬೇಕಂದ್ರೆ ಪಾಸ್ ಮಾಡಿರಬೇಕು. ಅದು 150 ಮಾರ್ಕ್ಸಿಗೆ 150 ಮಾರ್ಕ್ಸಿಗೆ 50 ಮಾರ್ಕ್ಸ್ ಕಡ್ಡಾಯ ತೆಗೆದುಕೊಂಡಿರಬೇಕು. ಒಂದು ವೇಳೆ ಅಂಥವ್ರು ಏನಾರು ಇದ್ದರೆ ಅವರು ಅಪ್ಲಿಕೇಶನ್ ಹಾಕ್ಬೋದು. ಹಾಕಿದ ನಂತರ ಒಂದು 150 ಮಾರ್ಕ್ಸ್ಗೆ ಕಡ್ಡಾಯವಾಗಿ 50 ಮಾರ್ಕ್ಸ್ ತೆಗೆದುಕೊಳ್ಳುವಂಥ ಅಭ್ಯರ್ಥಿಗಳು ಎಲಿಜಿಬಲ್ ಆಗ್ತಾರೆ ಸ್ನೇಹಿತರೆ. ಇಲ್ಲಾಂದರೆ ಅವರಿಗೆ ಅವಕಾಶ ಇರಲ್ಲ. ಇಲ್ಲಿ ಕೊಟ್ಟಿದ್ದಾರೆ ಅವರು ಕೂಡ. SSLC ಹಂತದಲ್ಲಿ ಪ್ರಥಮ ಭಾಷೆ ಕನ್ನಡದನ್ವಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಗರಿಷ್ಠ 150 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅಭ್ಯರ್ಥಿಯು ಅರ್ಹತೆ ಹೊಂದಲು ಕನಿಷ್ಠ 50 ಅಂಕಗಳನ್ನು ಗಳಿಸಬೇಕಾಗುತ್ತದೆ. ಯಾವುದೇ ಒಂದು ಪ್ರಾಧಿಕಾರ ಇದು ಮಾಡುತ್ತಲ್ಲ ಅದಕ್ಕೆ 50 ಅಂಕ ಗಳಿಸಬೇಕಾಗುತ್ತೆ ಅಂತ ಹೇಳಿದ್ದಾರೆ, ಕ್ಲಿಯರಾಗಿ ಹೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ವಯೋಮಿತಿ ಏನಿದೆ ಅಂದರೆ ನಿಮ್ಗೆ ಗೊತ್ತಿದೆ, ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಕನಿಷ್ಠ ಇದು ಏಜ್ ಎಷ್ಟಿರಬೇಕಂದ್ರೆ 18 ವರ್ಷಗಳು ತುಂಬಿರಬೇಕು ಸ್ನೇಹಿತರು. ಕೊನೆಯ ದಿನಾಂಕ ಅಂದರೆ ಕೊನೆಯ ದಿನಾಂಕ ಇವತ್ತಿದೆ ಅಂದರೆ ಇವತ್ತಿಗೆ 18 ಮುಗಿದಿರಬೇಕು. ಒಂದು ದಿನ ಕೂಡ ಕಡಿಮೆ ಆದರೂ ಕೂಡ ಅದು ಅಪ್ಲಿಕೇಶನ್ನು ತೆಗೆದುಕೊಳ್ಳಲ್ಲ. ನೋಡಿ, ಇನ್ನೊಂದು ಹೇಳಿದರೆ 2025 ದಿನಾಂಕ 29/1/2026ರಲ್ಲಿ ನಿರ್ದೇಶಿಸಿದಂದರೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಆಯಿತು ಸ್ನೇಹಿತರೆ. ಆ ಸಂದರ್ಭದಲ್ಲಿ ಒಂದು ಬಾರಿಗೆ ಅನ್ವಯವಾಗುವಂತೆ ಏನು ಮಾಡಿದ್ದಾರೆ ಅಂದರೆ ಅವರು ಕನಿಷ್ಠ ವಯೋಮಿತಿಯನ್ನು 5 ವರ್ಷ ಸಡಲಿಕೆ ಮಾಡಿದ್ದಾರೆ. 5 ವರ್ಷ ಸಡಲಿಕೆ ಮಾಡಿದ್ದಾರೆ ಸ್ನೇಹಿತರೆ, ಅಂದರೆ ಹೆಚ್ಚಿಸಿದ್ದಾರೆ. ಈ ಫಾರ್ ಎಕ್ಸಾಂಪಲ್ GMಗೆ 27 ಇತ್ತು, ಅವರಿಗೆ ಎಷ್ಟಾಗುತ್ತೆ 33 ಮಾಡಿದ್ದಾರೆ. ಈ ರೀತಿ ನೋಡಿ ತಗೊಂಡು ಇಲ್ಲಿ ಕೊಟ್ಟಾರೆ ನೋಡ್ರಿ ಕೆಳಗೆ ವಯೋಮಿತಿ ಏನಿದೆ ಅನ್ನೋದು ನೋಡಿ ಸ್ನೇಹಿತರೆ. ಆ ವಯೋಮಿತಿ ನೇರ ಪುರುಷ ಮತ್ತು ಮಹಿಳಾ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಏನಿದೆ, ಏಜ್ ಏನಿದೆ ಅನ್ನೋದಾದರೆ ಇಲ್ಲಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ನೋಡಿರಿ, ಸಾಮಾನ್ಯ ಅಭ್ಯರ್ಥಿಗಳಿಗೆ ಏನಿದೆ ಏಜ್ ಅಂದರೆ 33 ವರ್ಷಗಳು. ಈಗ ತಾನೇ ಹೇಳಿದ್ನಲ್ಲ ಆ ರೀತಿ 33 ವರ್ಷ ಇದ್ದವರು ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ. ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು 2B 2A ಅವರೆಲ್ಲರೂ 35 ವಯಸ್ಸಿದ್ದವರು ಅಪ್ಲೈ ಮಾಡ್ಬೋದು ಅಂತ ಕ್ಲಿಯರಾಗಿ ಹೇಳಿದ್ದಾರೆ. ಮತ್ತು ಅರಣ್ಯ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಬುಡಕಟ್ಟು ಜನಾಂಗಕ್ಕೆ 38 ವರ್ಷ 38 ಇದ್ದವರು ಅಪ್ಲೈ ಮಾಡ್ಬೋದು. ಇಷ್ಟು ಆಯಿತು ಸ್ನೇಹಿತರೆ. ಇದಾದ ನಂತರ ಈ ಸೇವಾ ನಿರತ ಅಭ್ಯರ್ಥಿಗಳಂದರೆ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದಾರಲ್ಲ ಅವರಿಗೆ 38 ವರ್ಷಗಳು GMಗಿರುತ್ತೆ. ಅದೇ ರೀತಿಯಾಗಿ ST SC ಮತ್ತು OBC ಅವರಿಗೆ 40 ಏಜ್ ಇದರಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದಾಯಿತು. ಇದಾದರೆ ನಾನು ಅರ್ಹತೆ ಸೇವಾ ನಿರತ ಅಭ್ಯರ್ಥಿಗಳಿಗೆ ಒಳಪಟ್ಟಿರ್ತದೆ, ನೋ ಪ್ರಾಬ್ಲಮ್ಮು, ಅವರು ಅದನ್ನು ಓದ್ಕೊಳ್ಳಿ. ನಾನು ಯಾವುದು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಲ್ಲ, ಯಾಕಂದರೆ ಅದನ್ನು ಗ್ರೂಪಲ್ಲಿ ಹಾಕಿದ್ದೀನಿ ಸ್ನೇಹಿತರೆ. ಓಕೆ, ಅರ್ಜಿ ಎಲ್ಲಿ ಸಲ್ಲಿಸಬೇಕು? ಓಕೆ ನೋಡಿ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗತ್ತೆ ಸ್ನೇಹಿತರೆ. ಇಲ್ಲಿ ಅರ್ಜಿ ಸಲ್ಲಿಸುವ ವಿಧಾನ ಏನಂದರೆ ವೆಬ್ಸೈಟಲ್ಲಿ ಇಲ್ಲಿ CET ಆನ್ಲೈನ್ ಕರ್ನಾಟಕ ಗೌರ್ಮೆಂಟ್ ಇನ್ KEA ನೋಡಿ KEA ಅಲ್ಲಿ ನೀಡಲಾಗಿರ್ತಕ್ಕಂಥ ಲಿಂಕ್ ಬಳಕೆ ಮಾಡುವ ಮೂಲಕ ಆನ್ಲೈನ್ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಈ ಅರ್ಜಿ ಯಾರು ಮಾಡ್ತಾರೆ ಅಂದರೆ KEದವರು, ಕರ್ನಾಟಕ ಎಜುಕೇಷನ್ ನೋಡಿರಿ ಎಕ್ಸಾಮ್ ಅಥಾರಿಟಿ
ಕರ್ನಾಟಕ ಪರೀಕ್ಷಾ ಅಥಾರಿಟಿಯವರು ಪ್ರಾಧಿಕಾರದವರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಮಾಡ್ತಾರೆ, ನೆನಪಿರಲಿ ಸ್ನೇಹಿತರೆ. ಒಂದು ಘಟಕಕ್ಕೆ ಒಂದು ಮಾತ್ರ ಅರ್ಜಿ ಸಲ್ಲಿಸತಕ್ಕದ್ದು. ನೋಡಿ, ನೀವು ಡಿಸ್ಟಿಕ್ ವೈಸ್ ಎಲ್ಲ ಒಂದು ಎಷ್ಟಾದರೂ ಅಪ್ಲಿಕೇಶನ್ ಹಾಕ್ರಿ, ಸಂಬಂಧ ಇಲ್ಲ. ಇಲ್ಲಿ ಏನಾಗಬೇಕಂತಂದರೆ ಒಂದಕ್ಕಿಂತ ಹೆಚ್ಚು ಅಪ್ಲಿಕೇಶನ್ ಹಾಕ್ಬೋದು, ಆದರೆ ಒಂದಲ್ಲಿ ಮಾತ್ರ ಎಕ್ಸಾಮ್ ಬರೆಯೋಕ್ಕೆ ಅವಕಾಶ ಕೊಡ್ತಾರೆ ಸ್ನೇಹಿತರೆ. ನೀವು 4 ಡಿಸ್ಟಿಕ್ ಹಾಕ್ತೀರಾ, ಹಾಕಿ, ಸಮಸ್ಯೆ ಇಲ್ಲ. ಆದರೆ ಪರೀಕ್ಷೆ ಮಾತ್ರ ಒಂದೇ ಸ್ಥಳಕ್ಕೆ ಬರೀಬೇಕಾಗುತ್ತೆ. ಎಲ್ಲಿ ಎಕ್ಸಾಮ್ ಬರೀತಿರಲ್ಲ ಅದು ಕನ್ಸಿಡರ್ ಆಗುತ್ತೆ. ಬೇರೆ ಎಕ್ಸಾಮ್ ಎಲ್ಲೆಲ್ಲಿ ಹಾಕಿರ್ತಾರೆ ಅದು ಕನ್ಸಿಡರ್ ಆಗಲ್ಲ. ಅದನ್ನು ತಲೆಯಲ್ಲಿ ಇಟ್ಕೋಬೇಕು ಸ್ನೇಹಿತರೆ. ಓಕೆ, ಎಕ್ಸಾಮ್ ಡೇಟ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿರಿ, ಇದು ವೆರಿ ಇಂಪಾರ್ಟೆಂಟು. ಇಲ್ಲಿ ಆನ್ಲೈನ್ ಅರ್ಜಿ ವೇಳಾಪಟ್ಟಿ ಕೇಳಿದ್ದಾರೆ. ಇಲ್ಲಿ ಎಕ್ಸಾಮ್ ಡೇಟು ಮುಂದೆ ಕೊಟ್ಟಿದ್ದಾರೆ, ಹೇಳ್ತೀನಿ. ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಕೇಳ್ತಾ ಇದ್ದಾರೆ. ಪ್ರಾರಂಭ ದಿನಾಂಕ ನೋಡ್ರಿ, ಇದೇ 8/6/2026, ಇದೇ ತಿಂಗಳು 8ನೇ ತಾರೀಕಿಂದ ಅರ್ಜಿಗಳು ಪ್ರಾರಂಭವಾಗ್ತವೆ, ನೆನಪಿರಲಿ. ಕೊನೆಯ ದಿನಾಂಕ ಕೊಟ್ಟಿದ್ದಾರೆ ಅವರು 3/7/2026. ಮುಂದಿನ ದಿನಾಂಕದಲ್ಲಿ ಅದು ಒಂದು ಮುಗೀತು, ಮುಂದಿನ ತಿಂಗಳಲ್ಲಿ 3ನೇ ತಾರೀಕು ಮುಗೀತೆ ಅಂತ ನಾವಿಲ್ಲಿ ಹೇಳ್ಬೋದಾಗಿದೆ ಸ್ನೇಹಿತರೆ. ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ ಒಂದಿನ ಹೆಚ್ಚಿಗೆ ಕೊಟ್ಟಿದ್ದಾರೆ, 4ನೇ ತಾರೀಕು, ಮುಂದಿನ ತಿಂಗಳ 4ನೇ ತಾರೀಕು, ಅಂದರೆ 4 ಜುಲೈ 2026. ಅದಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕಾಗ್ತಾವೆ ಅಂತ ಹೇಳ್ತೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಮತ್ತೊಮ್ಮೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ವೀಕ್ಷಣೆ ಮಾಡ್ತಾಯಿದ್ರಲ್ಲ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡೋ ಮೂಲಕ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ವೇತನ ಶ್ರೇಣಿ ಏನಿದೆ ಇಲ್ಲಿ ಕೊಟ್ಟಿದ್ದಾರೆ. ವೇತನ ಶ್ರೇಣಿ ನಾನು ಸ್ಟಾರ್ಟಿಂಗ್ ಹೇಳಿದೆ, 37,500ರಿಂದ 76,100ವರೆಗೂ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಪಿಂಚಣಿ ಸೌಲಭ್ಯ ಅಂತ ನಮ್ಗೆ ಗೊತ್ತೇ ಇದೆ, ಅದರ ನೋಡೋ ಅವಶ್ಯಕತೆ ಇಲ್ಲ. ಓಕೆ, ಆನ್ಲೈನ್ ಶುಲ್ಕ ಏನಿದೆ, ಫೀಸ್ ಏನಿದೆ. ಸೊ ನೋಡಿ, ಫೀಸು ಸಾಮಾನ್ಯ ಅಭ್ಯರ್ಥಿಗಳು ಹಾಗೂ OBC ಅಭ್ಯರ್ಥಿಗಳಿಗೆ, ಸಾಮಾನ್ಯ ಮತ್ತು ಹಿಂದುಳಿದ ಅಭ್ಯರ್ಥಿಗಳಿಗೆ ಇಲ್ಲಿ ನೋಡಿರಿ 2A 2B 3rd A ಇದೆ, 3rd B ಇದೆ. ಇವರು ಸುಮಾರು 750 ರೂಪಾಯಿ ಫೀಸ್ ಕಟ್ಟಬೇಕಾಗುತ್ತೆ. ಎಷ್ಟು? 750 ರೂಪಾಯಿ ಕಟ್ಟುತ್ತೆ. ಅಲ್ಲದೆ ST SC ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಾಗಿರ್ಬೋದು, ಮಾಜಿ ಸೈನಿಕರಾಗಿರ್ಬೋದು ಮತ್ತು ತೃತೀಯ ಲಿಂಗಿ ಅಭ್ಯರ್ಥಿಗಳು, ಇಲ್ಲಿ ತೃತೀಯ ಲಿಂಗ ಅಭ್ಯರ್ಥಿಗಳಿದಾರಲ್ಲ ಅವರು ಸುಮಾರು 500 ರೂಪಾಯಿ ಅಮೌಂಟ್ ಕಟ್ಟಬೇಕಾಗುತ್ತೆ. ಈ ಕಟ್ಟಿರ್ತಕ್ಕಂಥ ಅಮೌಂಟನ್ನು ಯಾವುದೇ ಕಾರಣಕ್ಕೂ ಮರಳಿ ಪಡೆಯುವಂತಿಲ್ಲ, ಹಿಂದಿರುಗಿಸುವುದಿಲ್ಲ ಅಂತ ಹೇಳ್ಬಿಟ್ಟಾರೆ ಕ್ಲಿಯರಾಗಿ. ಓಕೆನಾ? ಓಕೆ, ಪರೀಕ್ಷೆ ವಿಧಾನ ಏನಿದೆ. ಸೊ ನೋಡಿ, ಪರೀಕ್ಷೆ ವಿಧಾನ ಆ್ಯಸ್ ಇಟ್ ಈಸ್ ಪ್ರತಿ ವರ್ಷ ಮಾಡ್ತಕ್ಕಂಥದ್ದೇ ಮಾಡ್ತಾ ಇದ್ದಾರೆ. ಏನಂದರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ ಮೂಲಕ OMR ಮಾದರಿಯಲ್ಲಿ ನೇಮಕ ಮಾಡ್ತಾರೆ. ಒಂದು ನಿಯಮ ಬೇರೆ ಕೊಟ್ಟಿದ್ದಾರೆ, ಅದು ಏನೆಂಬುದು ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಒಂದು ವಿಶೇಷತೆ ಕೊಟ್ಟಿದ್ದಾರೆ. ಓಕೆನಾ? ಓಕೆ, ನೋಡಿ, 3-4 ವರ್ಷಗಳ ನಂತರ ಅತಿ ದೊಡ್ಡ ನೇಮಕಾತಿ ಅಂದರೆ ಇದು ನಮ್ಮ ಪೊಲೀಸ್ ಇಲಾಖೆಯಿಂದ ಆಗ್ತಕ್ಕಂಥ ನೇಮಕಾತಿ. ಓಕೆನಾ? ಲಿಖಿತ ಪರೀಕ್ಷೆಯನ್ನು ರಾಜ್ಯದ ಆಯ್ದ ಜಿಲ್ಲೆ ಕೇಂದ್ರಗಳಲ್ಲಿ, ಅಂದರೆ ಕೆಲವು ಜಿಲ್ಲೆಗಳ ಕೇಂದ್ರಗಳನ್ನು ಆಯ್ಕೆ ಮಾಡಿದಾರಲ್ಲ, ಆ ಜಿಲ್ಲಾ ಕೇಂದ್ರಗಳಲ್ಲೇ ಎಕ್ಸಾಮ್ ನಡೆಸ್ತಾರೆ. ಆಯಿತಾ? ಆ ಪರೀಕ್ಷೆ ಪತ್ರವನ್ನು ಪ್ರಾಧಿಕಾರ ವೆಬ್ಸೈಟ್ನಿಂದಲೇ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಮತ್ತು ಇನ್ನೊಂದು ಹೇಳಿದ್ದಾರೆ ಅವರು ಕ್ಲಿಯರಾಗಿ, ಅಭ್ಯರ್ಥಿಗಳು ಕಡ್ಡಾಯವಾಗಿ ಪ್ರವೇಶ ಪತ್ರಗಳನ್ನು ಮಾಡಿಕೊಂಡು ಒಂದು ಮೂಲ ಗುರುತಿನ ಚೀಟಿ, ಅಂದರೆ ಯಾವುದಾದ್ರೂ ಒಂದು ಗೋರ್ಮೆಂಟ್ ID ಕಾರ್ಡ್, ವೋಟರ್ ID, ಪರವಾನಗಿ ಆಗಿರ್ಬೋದು, ಲೈಸೆನ್ಸ್ ಆಗಿರ್ಬೋದು, ಯಾವುದಾದ್ರೂ ಒಂದು ಎಕ್ಸಾಮ್ಗೆ ತೊಗೊಂಡು ಹೋಗಬೇಕಾಗುತ್ತೆ ಸ್ನೇಹಿತರೆ. ಮತ್ತು ಇನ್ನೊಂದು, ಪರೀಕ್ಷೆ ಕೇಂದ್ರಗಳನ್ನು ಒಮ್ಮೆ ಕ್ಲಿಕ್ ಮಾಡಿ ಪೇಮೆಂಟ್ ಮಾಡಿದರೆ ರಿಪೀಟು ಬದಲಾವಣೆ ಮಾಡಲು ಅವಕಾಶ ಇರಲ್ಲ. ಅದೊಂದು ನೆನಪಿರಲಿ. ಹಾಕುವಾಗ ಹುಷಾರು ಹಾಕ್ರಿ ಸ್ನೇಹಿತರೆ. ಒಂದು ಎಕ್ಸಾಮ್ ಸೆಂಟ್ರ್ ಆಯ್ಕೆ ಮಾಡಿದ ನಂತರ ಮತ್ತೊಮ್ಮೆ ನಾನು ಎಕ್ಸಾಮ್ ಸೆಂಟ್ರ್ ಬದಲಾವಣೆ ಮಾಡ್ತೀನಿ, ಚೇಂಜ್ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಅದು ಆಗಲ್ಲ. ಅದು ಯಾವುದೇ ಕಾರಣಕ್ಕೂ ಬದಲಾಗಲ್ಲ ಅಂತ ಹೇಳ್ಬೋದು. ಬದಲಾಗಕ್ಕೆ ಅವಕಾಶ ಕೊಡಲ್ಲ ಅಂತಲೇ ಹೇಳ್ಬೋದು. ಕೆಲವೊಂದು ಕೊಡ್ತಾರೆ, ಕೆಲವೊಂದಕ್ಕೆ ಕೊಡಲ್ಲ. ಓಕೆ, ಇಲ್ಲಿ ನೋಡಿ, ಪ್ರಶ್ನೆ ಪತ್ರಿಕೆ ಮತ್ತು ಪಠ್ಯಕ್ರಮ ಆಲ್ಮೋಸ್ಟ್ ಲಿಖಿತ ಪರೀಕ್ಷೆ, ಇದ್ರ ಬಗ್ಗೆ ನಾವು ಸಾಕಷ್ಟು ವಿಡಿಯೋ ಮಾಡಿದ್ದೀವಿ, ಈಗಲೂ ವಿಡಿಯೋ ಮಾಡ್ತೀವಿ. ನಮ್ಮ ಸ್ನೇಹಿತರು ನಾವು ಒಂದು ಟೀಮ್ ರೆಡಿ ಮಾಡಿ ನಮ್ಮ ಅಭ್ಯರ್ಥಿಗಳಿಗೆ, ನಮ್ಮ ವೀಕ್ಷಣೆ ಮಾಡ್ತಕ್ಕಂಥ ಅಭ್ಯರ್ಥಿಗಳಿಗೆ ಕೆಲವು ಉಚಿತವಾಗಿ ನೋಟ್ಸ್ ಕೂಡ ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಉಚಿತ ಕೂಡ ಕ್ಲಾಸ್ ಕೂಡ ಮಾಡ್ತಾಯಿದ್ದೀವಿ. ಇಲ್ಲಿ ನೋಡಿ, ಸಾಮಾನ್ಯ ವಿಜ್ಞಾನ, ಸಾಮಾನ್ಯ ಜ್ಞಾನ, ಭೂಗೋಳಶಾಸ್ತ್ರ, ಇತಿಹಾಸ, ಕರ್ನಾಟಕ ಇತಿಹಾಸ ಇರ್ಬೋದು, ಅದೇ ರೀತಿ ನಮ್ಮ
IC ಇರ್ಬೋದು, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ, ಮಾನಸಿಕ ಸಾಮರ್ಥ್ಯ, ನೈತಿಕ ಶಿಕ್ಷಣ ಒಳಗೊಂಡಿರ್ತಕ್ಕಂಥ ಸಾಮಾನ್ಯ ಅಧ್ಯಯನ. ಒಟ್ಟು 100 ಕ್ವಶನ್ಗಳು ಇರ್ತವೆ, 100 ಮಾರ್ಕ್ಸ್ ಇರುತ್ತವೆ, 1.5 ತಾಸು ಇರುತ್ತೆ. 1.5 ತಾಸು ಇರುತ್ತೆ ಅಂತ ನಾವು ಹೇಳ್ಬೋದು. ಆದರೆ ಎಕ್ಸಾಮ್ ಡೇಟ್ ಕೂಡ ಕೊಟ್ಟಾರೆ ಸ್ನೇಹಿತರೆ. ನೋಡಿ, 1.5 ತಾಸು ಇರುತ್ತೆ. ಯಾವುದೇ ಬದಲಾವಣೆ ಇಲ್ಲ ಇದರಲ್ಲಿ. ಇಲ್ಲಿ ಒಂದು ಬದಲಾವಣೆ ಕೊಟ್ಟಾರ, ನಂಬರ್ ಹೇಳ್ತೀನಿ. ಪರೀಕ್ಷೆಯ ದಿನಾಂಕ ನೋಡ್ರಿ, 2/8/2026. ಕೇವಲ 53 ದಿನ ಕೊಟ್ಟಿದ್ದಾರೆ. 54 ದಿನ ಆಗುತ್ತೆ ಅಷ್ಟೇ, ಒಂದು ತಿಂಗಳು ಕೂಡ ಇಲ್ಲ ಸ್ನೇಹಿತರೆ. 2/8/2026ರಂದೇ ಲಿಖಿತ ಪರೀಕ್ಷೆ ನಡೆಯುತ್ತದೆ, ಎಕ್ಸಾಮ್ ನಡೆಯುತ್ತದೆ. ಬೆಳಗ್ಗೆ ಸಮಯ ಕೊಟ್ಟಿದ್ದಾರೆ, 10:00 12 ಗಂಟೆವರೆಗೂ ಎಕ್ಸಾಮ್ ನಡೀತಿದೆ. ಇಲ್ಲಿ ಕಡ್ಡಾಯ ಕನ್ನಡ, ಅದು ಎಕ್ಸಾಮ್ ಇರುತ್ತೆ. ಆನಂತರ ಅಂದರೆ ಡೇಟ್ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಎಕ್ಸಾಮ್ ಡೇಟ್ ಕೊಟ್ಟಾರ, ಕೇವಲ 54 ದಿನಗಳು ಮಾತ್ರ ಉಳಿದಿದೆ. ಇಲ್ಲಿ ಎಕ್ಸಾಮ್ ಇದೆ. ಎಕ್ಸಾಮ್ ಏನಿರ್ತಪ್ಪ, ನೆಗೆಟಿವ್ ಇದೆಯಾ ಪಾಸಿಟಿವ್ ಇದೆಯಾ ಅಂತ ನಾವು ಹೇಳ್ಬೋದು. ಇನ್ನೊಂದು ವಿಶೇಷ ಕೊಟ್ಟಾರ ಸ್ನೇಹಿತರೆ, ವೃಂದ ಮತ್ತು ನೇಮಕಾತಿ ನಿಯಮಗಳು 2020 ಅನ್ವಯ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಯು ಅರ್ಹತೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕನಿಷ್ಠ 30 ಅಂಕಗಳನ್ನು ತೆಗೆದುಕೊಳ್ಳಲೇಬೇಕು. ನೋಡಿ ಸ್ನೇಹಿತರೆ, 100 ಅಂಕಗಳಲ್ಲಿ 70 ತಗೊಂಡು ಓಕೆ, 70 ಸಿಗದಿರೋ ಅಂದರೆ ಈಗ 3395 ಪೋಸ್ಟ್ ಇದ್ದಾವೆ ಸ್ನೇಹಿತರೆ. ಆ 95 ಪೋಸ್ಟಲ್ಲಿ 3300 ಮಂದಿ ಮೇಲೆ 30 ಮೇಲೆ ತೊಗೊಂಡು ಇನ್ನು 95 ಮಂದಿ 30 ಮಾರ್ಕ್ಸ್ ತೊಗೊಳ್ಳದೇ ಇದ್ದರೆ 29 ತೊಗೊಂಡ್ರೆ ಅವ್ರನ್ನ ಕನ್ಸಿಡರ್ ಮಾಡಲ್ಲ. ಅಂಥ ಅಭ್ಯರ್ಥಿಗಳು ಸಿಗದೇ ಇದ್ದಲ್ಲಿ, ಇಷ್ಟು ಅಭ್ಯರ್ಥಿಗಳು ಸಿಗದೇ ಇದ್ದಲ್ಲಿ ಅದರ ಮೇಲೆ 30 ಮೇಲೆ ತೆಗೆದುಕೊಂಡಿರ್ಬೇಕು ಮಾರ್ಕ್ಸು. ಒಂದು ವೇಳೆ ಅದರಲ್ಲಿ ಒಂದು ಕೆಲವು ಅಭ್ಯರ್ಥಿಗಳು 30 ಕೆಳಗೆ ತೊಗೊಂಡ್ರೆ ಅದು ಕಟ್ಟಾಪ್ 30 ಮೇಲೇ ನಿಲ್ಲುತ್ತೆ. ಕೆಳಗೆ ತೊಗೊಂಡ ಅಭ್ಯರ್ಥಿಗಳು ಪೋಸ್ಟ್ ಉಳಿದ್ರೂ ಕೂಡ ಅವ್ರನ್ನ ಕನ್ಸಿಡರ್ ಮಾಡಲ್ಲ. ನೆನಪಲ್ಲಿ ಇನ್ನು ಇಲ್ಲಿ ನೋಡಿರಿ, 3300 ಜನ ಆದರೂ ಇನ್ನು 95 ಜನ ಪೋಸ್ಟ್ ಉಳಿದಿದ್ದಾವೆ. ಆದರೆ ಅಭ್ಯರ್ಥಿಗಳು 30 ಕೆಳಗೆ ತೊಗೊಂಡಿದ್ದಾರೆ ಅಂದರೆ ಆ ಅಭ್ಯರ್ಥಿಗಳನ್ನು ತೆಗೆದುಕೊಳ್ಳಲ್ಲ. ಯಾಕಂದರೆ ಅವರು ಕಡ್ಡಾಯವಾಗಿ 30 ಮಾರ್ಕ್ಸ್ ತೆಗೆದುಕೊಳ್ಬೇಕಂತಲೇ ಹೇಳಿದ್ದಾರೆ. ಅವರು ನಾಟ್ ಕ್ವಾಲಿಫೈಡ್, ಎಲಿಜಿಬಲ್ ಆಗಲ್ಲ. ಓಕೆನಾ. ಇನ್ನೊಂದು ವಿಶೇಷತೆ ಕೊಟ್ಟಿದ್ದಾರೆ, ನೆಗೆಟಿವ್ ಏನಿರುತ್ತೆ, ಋಣಾತ್ಮಕ ನೆಗೆಟಿವ್ ಮಾರ್ಕ್ಸ್ ಅಂದರೆ 0.25 ಇರುತ್ತೆ. ಅಂದರೆ ಒಂದು ಕ್ವಶನ್ ತಪ್ಪಾದರೆ 0.25 ಅಂದರೆ 4 ಕ್ವಶನ್ ತಪ್ಪಾದರೆ 1 ಮಾರ್ಕ್ಸ್ ಕಟ್ಟಾಗುತ್ತೆ. 4 ಕ್ವಶನ್ ತಪ್ಪಾದರೆ 1 ಮಾರ್ಕ್ಸ್ ಕಟ್ಟಾಗುತ್ತೆ. ಇಲ್ಲಿ ನೋಡಿರಿ, ಇನ್ನೊಂದು ವಿಶೇಷತೆ ಕೊಟ್ಟಿದ್ದಾರೆ. ಏನು ವಿಶೇಷತೆ ಅಂದರೆ, ಇಲ್ಲಿ OMR ಶೀಟ್ ಉತ್ತರ ಪತ್ರಿಕೆಯಲ್ಲಿ 5ನೇ ಆಯ್ಕೆ ಕೊಟ್ಟಿದ್ದಾರೆ. ನೋಡಿರಿ, 1 2 3 4 5 ಈ ರೀತಿ ಕೊಟ್ಟಿರ್ತಾರೆ. ಇವು 4 ಕ್ವಶನ್ ಪೇಪರ್ಗೆ ಸಂಬಂಧಿಸಿದ್ದಾಗಿರುತ್ತಾ. ಇದು ಒಂದು ಏನಪ್ಪ ಅಂತಂದರೆ, ಆ ಪ್ರಶ್ನೆಗೆ ಆನ್ಸರ್ ಗೊತ್ತಿಲ್ಲದಾಗ ಹಾಕುವ ಅವಕಾಶ ಕೊಟ್ಟಿದ್ದಾರೆ. ಏನಿದು ನೋಡಿರಿ, ವೃತ್ತವನ್ನು ನೀಡಿದ್ದು 5 ವೃತ್ತವನ್ನು ನೀಡಿದ್ದು ಇರುವ ಪ್ರಶ್ನೆಗಳಿಗೆ 5ನೇ ಆಯ್ಕೆಯು ಶೇಡ್ ಮಾಡಲು ಕೊನೆ ಅಂದರೆ ಉತ್ತರಿಸದೆ, ಅಂದರೆ ನಮ್ಗೆ ಗೊತ್ತಿಲ್ಲಪ್ಪ ಆನ್ಸರು, ಅದ್ರ ಬದಲಾಗಿ ನಾವು ಯಾವುದೋ ಒಂದು ಆಯ್ಕೆ ಬರ್ತಾಯಿದ್ದೀವಿ ಇಷ್ಟು ದಿನ, ಅದ್ರ ಬದಲಾಗಿ 5ನೇ ಆಯ್ಕೆಯನ್ನು ಹಾಕ್ಬೇಕಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಬೆಲ್ ಆದ ನಂತರ ಹೆಚ್ಚುವರಿಯಾಗಿ 5 ನಿಮಿಷಗಳ ಅವಕಾಶ ಕೊಡ್ತಾರೆ. ನೋಡಿರಿ, 12 ಗಂಟೆವರೆಗೆ ಕೊಡ್ತಿದ್ದು 10ವರೆಯಿಂದ ಅಂತ. ಈಗ 5ನೇ ಅವಕಾಶ ಅಂದರೆ 5ನೇ MR ಇದರಲ್ಲಿ ನೋಡಿರಿ, OMR ಅಲ್ಲಿ ಏನು ಮಾಡ್ತಾರೆ, 5ನೇ ಒಂದು ಆಪ್ಷನ್ ಕೊಟ್ಟಾರಲ್ಲ, ಅದಕ್ಕೆ ವೃತ್ತ ಕೊಟ್ಟಾರಲ್ಲ, ಅದಕ್ಕೆ 5 ಹೆಚ್ಚುವರಿಯಾಗಿ 5 ನಿಮಿಷ ಅವಕಾಶ ಕೊಡ್ತಾರೆ. ನೆನಪಲ್ಲಿ ಇಷ್ಟು ದಿನವೇ ಬೇರೆ ಇತ್ತು, ಈಗ ಇದು ಒಂದು ಅವಕಾಶ ಕೊಟ್ಟಿದ್ದಾರೆ. ಇದು ಒಳ್ಳೆಯದಕ್ಕೆ ಕೊಟ್ಟಿದ್ದಾರೆ ಅಂತ ನಾವು ಹೇಳ್ಬೋದು. ಎಕ್ಸಾಮ್ ಬರೆದ ಅಭ್ಯರ್ಥಿಗಳನ್ನು ನೋಡಿ ಏನು ಪ್ರೊಸೆಸ್ ಮಾಡ್ತಾರೆ ನೋಡಿ. ನೆನಪಿರಲಿ, 5 ಆಪ್ಷನ್ಸ್ ಕೊಟ್ಟಿರ್ತಾರೆ ಅಲ್ಲಿ. ಆಪ್ಷನ್ಸ್ ಕೊಡಲ್ಲ, OMR ಅಲ್ಲಿ ಸೀಟಲ್ಲಿ ಮಾತ್ರ 5 ಕೊಟ್ಟಿರ್ತಾರೆ. ಇವು 4 ಏನಾಗ್ತವೆ ಅಂದರೆ, ಒಂದು ಎಕ್ಸಾಮ್ ಕ್ವಶನಿಗೆ ಆನ್ಸರ್ಗೆ ಇದಾಗ್ತದೆ. 5ನೇದು ಗೊತ್ತಿಲ್ಲ ಅಂದರೆ ಅದು ಹಾಕ್ಬೋದು. ಒಂದು ವೇಳೆ ಇದರಲ್ಲಿ ರಾಂಗ್ ಹೇಳಿದ ಈಗ ನೆಗೆಟಿವ್ ಇದಾವೆ ಅಂತೇಳಿ, ಇದರಲ್ಲಿ 4ರಲ್ಲಿ ಯಾವುದೋ ಒಂದು ರಾಂಗ್ ಹಾಕಿದ್ರೆ ಅಂದರೆ ಅಲ್ಲಿ 0.25 ಕಟ್ಟಾಗುತ್ತೆ. ಬಟ್ 5ನೇ ಆಪ್ಷನ್ಸ್ ಹಾಕಿದರೆ ಯಾವುದೇ ಕಾರಣಕ್ಕೂ ಕಟ್ಟಾಗಲ್ಲ. ನೆನಪಲ್ಲಿ ಮತ್ತೆ 5ನೇ ಆಪ್ಷನ್ಸ್ ಹಾಕಿದರೆ ಮತ್ತೇನಾದರೂ ನೆಗೆಟಿವ್ ಆಗ್ತವೆ ಅಂದರೆ ಆಗಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಇವು 4 ಇದಾವಲ್ಲ, 4ರಲ್ಲಿ ಯಾವುದೋ ಒಂದು ರಾಂಗ್ ಹಾಕಿದರೆ ಹಾಕ್ತಾರೆ. ಒಂದು ವೇಳೆ ಇದನ್ನು ಹಾಕಿದ್ರೆ ಅಂದ್ಕೊಳ್ರಿ, ಯಾವುದೇ ಮೈನಸ್ ಆಗಲ್ಲ. ಮತ್ತು ಇದನ್ನು ಹಾಕಿದ್ರೆ ಅಂದರೆ ಕನ್ಸಿಡರ್ ಆಗಲ್ಲ. ನೆನಪಲ್ಲಿ ಈ ಕ್ವಶನ್ ಆನ್ಸರೇ ಕನ್ಸಿಡರ್ ಆಗಲ್ಲ. ಅದು ಸರಿ ಇದ್ರೂ ಕೂಡ ಆ ರಾಂಗ್ ಅಂತಲೇ ಕನ್ಸಿಡರ್ ಆಗುತ್ತೆ. ನೆನಪಲ್ಲಿ ಓಕೆ ಸ್ನೇಹಿತರೆ. ಈಗ ಆಯ್ಕೆ ಹೆಂಗೆ ಮಾಡ್ತಾರೆ ಅಂದರೆ ನೋಡಿರಿ, ಲಿಖಿತ ಪರೀಕ್ಷೆಯಲ್ಲಿ ಏನಪ್ಪ ಅಂತಂದಾಗ
ನೋಡಿರಿ 3395 ಜನ ಪೋಸ್ಟ್ ಇದ್ದಾವೆ ಟೋಟಲ್ಲು. ಇದರಲ್ಲಿ 1:5 ಒಂದು ಪೋಸ್ಟಿಗೆ ಎಷ್ಟು ಮಾಡ್ತಾರೆ ಅಂದರೆ ಒಂದು ಪೋಸ್ಟಿಗೆ 1:5 ಏನು ಮಾಡ್ತಾರೆ, ಫಿಸಿಕಲ್ ಬಿಡ್ತಾರೆ. ಫಿಸಿಕಲ್ ಲಿಸ್ಟ್ ಬಿಡ್ತಾನೆ ಅಂದರೆ ಇಲ್ಲಿ ಒಂದು ಪೋಸ್ಟಿಗೆ 5 ಜನರಂತೆ ಆಯ್ಕೆ ಮಾಡಿ ಬಿಡ್ತಾನೆ. ಟೋಟಲ್ 16,000 ಚಿಲ್ಲರೆ ಆಗ್ತವೆ ನೋಡಿ, 175 ಎಷ್ಟು ಆಗ್ತವೆ. ಓಕೆ, ಇರಲಿ, ಅಷ್ಟು ಜನನೇ ಈಗ ಫಿಸಿಕಲಿ ಬಿಡ್ತಾನೆ. ಆಮೇಲೆ ಫಿಸಿಕಲ್ ಆದ ನಂತರ ಮತ್ತೆ 1:1 ಬಿಡ್ತಾನೆ. ನೆಕ್ಸ್ಟು 1:1 ಎಷ್ಟಾಗುತ್ತೆ, 3395 ಆಗುತ್ತೆ ಸ್ನೇಹಿತರೆ. ಇಲ್ಲಿ ಪರೀಕ್ಷೆ ದಿನಾಂಕವನ್ನು ಅವರೇ ಮಾಡ್ತಾರೆ. ಫಿಸಿಕಲ್ ನೋಡಿರಿ 1:5 ಬಿಡ್ತಾನೆ, ಅಂದರೆ ಈಗ ಬರೆದಿರ್ತಕ್ಕಂಥ ಅಭ್ಯರ್ಥಿಗಳಲ್ಲಿ 1:5 ಸೆಲೆಕ್ಟ್ ಮಾಡಿ ಬಿಡ್ತಾರಂತ ನಾವು ಹೇಳ್ಬೋದು. ಓಕೆ, ಫಿಸಿಕಲ್ ಬಿಡ್ತಾನೆ. ಫಿಸಿಕಲಲ್ಲಿ ಏನೆಲ್ಲ ಇರುತ್ತೆ ಅದೆಲ್ಲ ಗೊತ್ತಿದೆ ಸ್ನೇಹಿತರೆ ನಿಮಗೆ, ಆದರೂ ಹೇಳೋಣ. ಫಿಸಿಕಲಲ್ಲಿ ಕೂಡ ಏನಿದೆ ಅಂತ ಹೇಳ್ತಾ ಹೋಗೋಣ ಸ್ನೇಹಿತರೆ. ಓಕೆ, ಫಿಸಿಕಲಿಗೆ ನೋಡಿರಿ, ಇವೆಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗ್ಬೇಕು. ಇವೆಲ್ಲ ಡಾಕ್ಯುಮೆಂಟ್ಸ್, ವೋಟರ್ ಐ ಡಿ ಯಾವುದೋ ಒಂದು, ಅದರಲ್ಲಿ ಗೌರ್ಮೆಂಟ್ ಇರತಕ್ಕಂಥದ್ದು ಯಾವುದಾದ್ರು ಒಂದು ತೆಗೆದುಕೊಂಡು ಹೋಗ್ಬೇಕು. ಅದರಲ್ಲಿ ನಿಮ್ಮ ಭಾವಚಿತ್ರ ಕಡ್ಡಾಯವಾಗಿ ಇರಬೇಕು ಸ್ನೇಹಿತರೆ. ಭಾವಚಿತ್ರ ಕಡ್ಡಾಯವಾಗಿ ಇರಬೇಕಂತ ಹೇಳಿದ್ದಾರೆ. ಓಕೆನಾ? ಓಕೆ ಸ್ನೇಹಿತರೆ, ಮುಂದೆ ಫಿಸಿಕಲ್ ಏನಿದೆ ಯಾರಿಗೆಲ್ಲ ಏನಿದೆ ಅಂತ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇದೆ. ಇಲ್ಲಿ ಪುರುಷ ಮತ್ತು ಸೇವಾನಿರತ ಪುರುಷ ಹಾಗೂ ಮಾಜಿ ಸೈನಿಕರಿಗೆ ಕನಿಷ್ಠ ಟೆಸ್ಟ್ ಕೇಳಿದ್ದಾರೆ ಅಂದರೆ 168 ಕೇಳಿದ್ದಾರೆ. ಅದೇ ರೀತಿಯಾಗಿ ಕನಿಷ್ಠ ಎದೆಯ ಸುತ್ತಳಿತ 86, ಅಂದರೆ ನಾರ್ಮಲ್ಲು 81, ಅದು ಎಕ್ಸ್ಟೆಂಡ್ ಮಾಡಿದಾಗ ಅಂದರೆ ವಿಸ್ತರಣೆ ಮಾಡಿದಾಗ 86 ಆಗಬೇಕು. 5 ಸೆಂಟಿಮೀಟ್ರ್ ಹೆಚ್ಚು ಕಮ್ಮಿ ನಡೆಯುತ್ತೆ. ಓಕೆನಾ? ಇಲ್ಲಿ 86 ಮೇಲೆ ಬಂದರೂ ನಡೆಯುತ್ತೆ, ಕಡಿಮೆ ಬರಬಾರ್ದು. ಓಕೆನಾ? ಓಕೆ, ಮಹಿಳೆಯರಿಗೆ ಎತ್ತರ 157 ಇರಬೇಕು, ತೂಕ 45 ಇರಬೇಕು. ಅದೇ ರೀತಿ ಅರಣ್ಯ ಪ್ರದೇಶದಲ್ಲಿರ್ತಕ್ಕಂಥ ಬುಡಕಟ್ಟು ಜನಾಂಗ ಹೈಟು 155 ಇರಬೇಕು. ಸುತ್ತಳತೆ ಸೇರಿ 75 ಆಗಬೇಕು. ಎಕ್ಸ್ಟೆಂಡ್ ಮಾಡಿದ ಅಂದರೆ ಅದು ಎದೆ ಉಸಿರು ತೆಗೆದು ಉಬ್ಬಿಸಿದಾಗ ಅಷ್ಟು ಆಗಬೇಕಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಇಲ್ಲಿ ಏನು ಅಂತಂದಾಗ ಅಲ್ಲಿ ಫಿಸಿಕಲ್ ಆದ ನಂತರ ಏನು ಮಾಡ್ತಾರೆ, ಇಲ್ಲಿ ಫಸ್ಟು ಇದನ್ನೇ ಬಿಡ್ತಾರೆ, ರನ್ನಿಂಗು ಅದೆಲ್ಲ ಬಿಡ್ತಾರೆ, ಸೈನ್ಸ್ ಐತೆ. ಅದಾದ ನಂತರನೇ ಫಿಸಿಕಲಿ ಬಿಡ್ತಾರೆ, ನೆನಪಿರಲಿ. ಹೈಟು ಓಟು ನೋಡಿರಿ, ಪುರುಷ ಸೇವಾನಿರತ ಪುರುಷರ ಅಭ್ಯರ್ಥಿಗಳಿಗೆ ಓಟ ಎಷ್ಟಂದರೆ 600 ಮೀಟರ್ ಓಟಕ್ಕೆ ಎಷ್ಟಂದರೆ ಟೈಮು 6 ನಿಮಿಷ 30 ಸೆಕೆಂಡ್. ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ ಎರಡರಾಗ ಒಂದು ತೊಗೋಬೇಕಾಗುತ್ತೆ. ಎಲ್ಲ ಎರಡೂ ಅವಕಾಶ ಮಾಡ್ತಾರೆ, ಎರಡರಾಗ ಒಂದು ಎಲಿಜಿಬಲ್ ಆಗಬೇಕಾಗುತ್ತೆ. ಉದ್ದ ಮೀಟರ್ ಎಷ್ಟು ಅಂತಂದರೆ 1.20 ಹೈಟು. ಅದೇ ರೀತಿ ಏನಪ್ಪ ಅಂತಂದಾಗ 3.80 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶಗಳು ಕೊಡ್ತಾರೆ. ಯಾವುದಂದರೆ ಉದ್ದ ಜಿಗಿತ, ಅದನ್ನು ನಾವು ನೋಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಗುಂಡು ಎಸೆತ ಏನಿರುತ್ತೆ 7.26 kg ಇರುತ್ತೆ. 7 kg ಮೇಲೆ 26 ಇದು ಇರುತ್ತೆ. ಅದು ಎಷ್ಟಂದರೆ 5.60 ಮೀಟರ್ನ ಉದ್ದ ಕಡಿಮೆ ಇಲ್ಲದಂತೆ ಒಗಿಬೇಕು. 5.60, 3 ಅವಕಾಶಗಳು ಕೊಡ್ತಾರೆ. ಇದಕ್ಕೂ ಮಹಿಳೆಯರಿಗೆ ಇಲ್ಲಿ ತೃತೀಯ ಲಿಂಗಿ ಮಹಿಳೆಯರಿಗೆ ಮತ್ತು ತೃತೀಯ ಲಿಂಗಿ ಏನಪ್ಪ ಅಂತಂದರೆ ಅಭ್ಯರ್ಥಿಗಳಿಗೆ ಮಾಜಿ ಸೈನಿಕರಿಗೆ ಏನು ಮಾಡಿದ್ದಾರೆ ಅಂದರೆ ಮೀಟರ್ ಓಟ ಅಂದರೆ 400 ಮೀಟರ್ ಓಟ 2 ನಿಮಿಷ ಮೀರದಂತೆ 400 ಮೀಟ್ರ್ ಓಡಬೇಕಾಗುತ್ತೆ ಸ್ನೇಹಿತರೆ. ಎತ್ತರ ಜಿಗಿತ ಮತ್ತು ಏನಪ್ಪ ಉದ್ದ ಜಿಗಿತ 0.90 ಮೀಟ್ರಿಗಿಂತ ಕಡಿಮೆ ಇಲ್ಲದಂಥ ಹೈಟು ಮತ್ತು ಉದ್ದ ಜಿಗಿತ ಏನಂದರೆ 2.50 ಮೀಟರ್ನಷ್ಟು 3 ಅವಕಾಶಗಳು ಕೊಡ್ತಾರೆ. ಅದಕ್ಕೂ ಕೂಡ 3 ಅವಕಾಶಗಳು ಕೊಡ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇಷ್ಟೆಲ್ಲ ಆಯಿತು. ಇದಾದ ನಂತರ ನೋಡಿ ನೋಡಿ ಸೈನ್ಸ್ ನೀತಿ ಪರೀಕ್ಷೆಗೆ ಹಾಜರಾಗುವ ಮುನ್ನ ಅಭ್ಯರ್ಥಿಗಳು ದೈಹಿಕವಾಗಿ ಸದೃಢವಾಗಿರಬೇಕು. ಆ ಪರೀಕ್ಷೆ ಸಂದರ್ಭದಲ್ಲಿ ಸಂಭವಿಸುವ ಯಾವುದೇ ರೀತಿಯ ಅನಾಹುತ ಆಗಿರ್ಬೋದು, ತೊಂದರೆಗಳಿಗೆ ಪೊಲೀಸ್ ಇಲಾಖೆ ನೇಮಕಾತಿ ಸಮಿತಿ ಜವಾಬ್ದಾರಾಗಿರಲ್ಲ. ನೋಡಿ, ಅಭ್ಯರ್ಥಿಗಳು ಅವರ ಸ್ವಂತ ಹಿತದೃಷ್ಟಿಯಿಂದ ಅವರ ದೇಹದ ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡಿಸಿಕೊಂಡು ಅಭ್ಯರ್ಥಿಗಳ ಆರೋಗ್ಯವನ್ನು ಎಲ್ಲ ರೀತಿಯಿಂದಲೂ ಸದೃಢವಾಗಿ ಖಚಿತಪಡಿಸಿಕೊಂಡು ನಡೆಸುವ ಸಹಿಷ್ಣುತೆ ದೇಹಡತೆಯ ಪರೀಕ್ಷೆ ಎಲ್ಲ ವಿಧದಿಂದಲೂ ಅರ್ಹನೆಂದು ಮುಂಚಿತವಾಗಿ ತಿಳಿದುಕೊಂಡು ಹಾಜರಾಗಿರ್ತಕ್ಕದ್ದು. ನೋಡಿ ಏನಪ್ಪ ಅಂತಂದಾಗ ಈ ದಿಶೆಯಲ್ಲಿ 1 ತಿಂಗಳ ಮುಂಚೆಯೇ ಸಹಿಷ್ಣುತೆ ಪರೀಕ್ಷೆಗೆ ಅಭ್ಯರ್ಥಿಗಳು ಸಾಕಷ್ಟು ಅಭ್ಯಾಸ ಮಾಡಿಕೊಳ್ಳತಕ್ಕದ್ದು. ಇಲ್ಲಿ
ಹೋಗಿರ್ತೀವಿ. ಆ ರನ್ನಿಂಗ್ ಆಗಿರ್ಬೋದು, ಹೈ ಜಂಪ್ ಸಡನ್ಲಿ ಆರೋಗ್ಯದಲ್ಲಿ ಏರುಪೇರು ಆಗಿ ಏನು ಮಾಡಿಬಿಡುತ್ತೆ ಅಂದರೆ ಕೆಲವರಿಗೆ ಏನೋ ಒಂದು ಏನಪ್ಪ ಅಂದರೆ ಅನಾಹುತ ಅವಘಡ ಆಗುತ್ತಲ್ಲ, ಅಂಥ ಅವಘಡ ನಾವು ಜವಾಬ್ದಾರರಲ್ಲ ಅಂತ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ಅಂದರೆ ಹೇಳೋದು ಬೇಡ, ಅವೆಲ್ಲ ಆಗೋದೇ ಬೇಡ. ಅಂಥ ಅವಘಡಗಳು ಕೆಲವೊಂದು ಸಾರಿ ಆಗ್ತವೆ. ಉಸಿರುಗಟ್ಟಿ ಸಡನ್ಲಿ ಏನಾಗೋದು, ಡೆತ್ ಆಗೋದಾಗಿರ್ಬೋದು, ಅಟ್ಯಾಕ್ ಆಗಿರ್ಬೋದು, ಈ ರೀತಿ ಆಗ್ತಿರ್ತಾವಲ್ಲ, ಅವುಗಳಿಗೆ ನಾವು ಜವಾಬ್ದಾರರಲ್ಲ ಅಂತ ಕ್ಲಿಯರಾಗಿ ಹೇಳಿಬಿಟ್ಟಿದ್ದಾರೆ ಸ್ನೇಹಿತರೆ. ಅದನ್ನೆಲ್ಲ ನೋಡ್ಕೋಬೇಕಾಗುತ್ತೆ. ಓಕೆ, ಇದನ್ನೆಲ್ಲ ಏನು ಮಾಡ್ತಾರೆ, ಪೊಲೀಸ್ ಇಲಾಖೆಯವ್ರು ನಡೆಸ್ಕೊಡ್ತಾರೆ ಸ್ನೇಹಿತರೆ. ಓಕೆನಾ. ಇದಾದ ನಂತರ ನೋಡಿ, ಬುಡಕಟ್ಟು ಜನರಿಗೆ ಬೇರೆ ಇದೆ. ಅದಾದ ನಂತರ ಎಲ್ಲ ಸೆಲೆಕ್ಟ್ 1:5 ಆದ ನಂತರ ಏನು ಮಾಡ್ತಾರೆ, ಮತ್ತು ಮೆಡಿಕಲ್ ಲಿಸ್ಟ್ ಬಿಡುತ್ತೆ. ತಾತ್ಕಾಲಿಕ ಆಯ್ಕೆ ಆದ ಪಟ್ಟಿಗೆ ಮತ್ತು ತಾತ್ಕಾಲಿಕ 1:5 ಇದ್ದಾಗ ಆದ್ರಂದ್ರೆ ಮತ್ತು ಫಿಸಿಕಲ್ ಆಗಿಂದ ಮತ್ತು ನಾನು ಆಯ್ಕೆ ಆಗಿದೆ ಅದು ಬೇಡ ಸ್ನೇಹಿತರೆ. ಇಲ್ಲಿ ಮೆಡಿಕಲಿಗೆ ಬಿಡ್ತಾರೆ. ಅಂದರೆ ವೈದ್ಯಕೀಯ ಪರೀಕ್ಷೆಗೆ ಹಾಜರಾಗತಕ್ಕದ್ದು ವೇಳೆ ಸ್ಥಳಗಳನ್ನು ನೇಮಕಾತಿ ಪ್ರಾಧಿಕಾರವೇ ಹೇಳುತ್ತಾರೆ. ಇಲ್ಲಿ ಅಭ್ಯರ್ಥಿಗಳು ವೈದ್ಯಕೀಯ ಪರೀಕ್ಷೆಗೆ ಏನು ಮಾಡಬೇಕಂದ್ರೆ SSLC ಅಂಕಪಟ್ಟಿಯನ್ನು, ಪ್ರಮಾಣಪತ್ರ, PUC ಸಸ್ತಮಾನ ವಿದ್ಯಾರ್ಥಿ ಪ್ರಮಾಣಪತ್ರ, ಜಾತಿ ಪ್ರಮಾಣಪತ್ರ, ಸಮತಳ ಮೀಸಲಾತಿ ಕೋರಿದ್ದಂತಹ ಒಂದು ಪ್ರಮಾಣಪತ್ರ, ಅಂದರೆ ಅವೆಲ್ಲ ಇರ್ತಾವಲ್ಲ ಮೀಸಲಾತಿ, ಅವುಗಳನ್ನು ತೆಗೆದುಕೊಂಡು ಗೆಜೆಟೆಡ್ ಅಧಿಕಾರಿಯಿಂದ ದೃಢೀಕರಿಸಿ, ಅಂದರೆ ಗ್ರೇಡ್ 1 ಗ್ರೇಡ್ 2 ಅಭ್ಯರ್ಥಿ ಈ ಥರ ಎಲ್ಲ ಗೆಜೆಟೆಡ್ ಆಫೀಸರು ಜೆರಾಕ್ಸ್ ಸೆಟ್ಟನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ ಸ್ನೇಹಿತರೆ. ಅಲ್ಲಿ ಹೋದಾಗ ಅಲ್ಲಿ ಏನಾಗುತ್ತೆ, ದೃಷ್ಟಿ, ಸಮೀಪ ದೃಷ್ಟಿ, ಅಲ್ಲಿ ಕಣ್ಣು ಚೆಕ್ ಮಾಡಬೇಕಾಗುತ್ತಲ್ಲ, ಅಲ್ಲಿ ನೋಡಿ ದೂರದೃಷ್ಟಿ ಮತ್ತು ಸಮೀಪ ದೃಷ್ಟಿ ಉತ್ತಮ ಇರ್ತದರೆ ನೋಡಿ ಏನಿರಬೇಕಂತಂದಾಗ ದೂರದೃಷ್ಟಿ ಇಲ್ಲಿದೆ. ದೂರದೃಷ್ಟಿ ನೋಡಿರಿ 6/9 ಇರಬೇಕು, ಅಥವಾ 6 ಕನಿಷ್ಠ ಅಷ್ಟೇ ಇರಬೇಕಾಗುತ್ತೆ. ಇಲ್ಲಿ ನೋಡಿರಿ ಎಲ್ಲ ಕೊಟ್ಟಿದ್ದಾರೆ. ಆ ಸಮೀಪ ದೃಷ್ಟಿ 0.0/6 0/8 ಇರಬೇಕು, ಅಥವಾ 0/8 ಇರಬೇಕು ಕನಿಷ್ಠ. ಇಲ್ಲಿ ಕಣ್ಣು ಸಂಪೂರ್ಣ ಕ್ಷೇತ್ರ ದೃಷ್ಟಿ ಹೊಂದಿರಬೇಕಂತ. ವರ್ಣರಂಧ್ರತೆ, ಮೆಳ್ಳೆಗಣ್ಣು ಅಥವಾ ಯಾವುದೇ ಗಣ್ಣಿನ ಅಥವಾ ರೆಪ್ಪೆಯ ವಿಕೃತ ಸ್ಥಿತಿಯನ್ನು ಅನರ್ಹತೆ ಎಂದು ಪರಿಗಣಿಸಲಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ. ಇಲ್ಲಿ ಏನಂದರೆ ಶ್ರವಣ ಅಂದರೆ ಕಿವಿದ್ರೆ ಚೆಕ್ಕಿಂಗ್ ಇರುತ್ತೆ, ಅದ್ರ ಕೂಡ ಎಲ್ಲ ನೋಡ್ತಾರೆ. ಆನಂತರ ಏನಂತಂದರೆ ಯಾವುದೇ ನ್ಯೂನತೆ ಇದೆಯಾ ದೇಹದಲ್ಲಿ ಅದನ್ನು ನೋಡ್ತಾರೆ, ಎಕ್ಸ್ರೇ ಮಾಡ್ತಾರೆ, ಎಲ್ಲವೂ ಡೀಟೇಲಾಗಿ ನೋಡ್ತಾರೆ ಸ್ನೇಹಿತರೆ. ಇದೆಲ್ಲವೂ ಚೆಕ್ ಮಾಡ್ತಾರೆ, ನೋಡ್ಕೊಳ್ರಿ ಒಂದು ಸೆಕೆಂಡ್. ಅರ್ಹತೆ ಷರತ್ತುಗಳು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಅದರದ್ದೇನು ಅವಶ್ಯಕತೆ ಇಲ್ಲ. ಓಕೆನಾ. ನಿಮಗೆ ಇನ್ನೊಂದು ಸ್ನೇಹಿತರೆ ಏನಪ್ಪ ಅಂತಂದಾಗ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಪ್ಲಿಕೇಶನ್ ಹಾಕೋಕ್ಕೆ, ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದು ಒಂದು ಲಿಸ್ಟ್ ಹಾಕ್ತೀನಿ ನಾನು ಸ್ನೇಹಿತರೆ. ಆ ಲಿಸ್ಟ್ ಪ್ರಕಾರ ನೀವೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಬಿಟ್ರೆ ಮುಂದಿನ ವಿಡಿಯೋದಲ್ಲಿ ಎಲ್ಲ ಲಿಸ್ಟ್ ತರ್ತೀನಿ. ಅದೊಂದು ಆಯಿತು. ಓಕೆ ಸ್ನೇಹಿತರೆ, ನಮ್ಮ ಚಾನಲನ್ನು ವೀಕ್ಷಣೆ ಮಾಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಸ್ನೇಹಿತರೆ, ಮತ್ತೊಮ್ಮೆ ಏನಾರು ಡೌಟ್ಸ್ ಇದ್ದರೆ ನಮಗೆ ಕಾಮೆಂಟ್ ಮಾಡಿ, ಅಲ್ಲಿ ತಿಳಿಸೋ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅನ್ನೋತಾ ಈ ವಿಡಿಯೋನು ಕ್ಲೋಸ್ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಇದು ಅತ್ಯಂತ 2026ನೇ ದೊಡ್ಡ ನೇಮಕಾತಿ ಅಂತಲೇ ಹೇಳಿದರೆ ತಪ್ಪಾಗಲಾರ್ದು. ಓಕೆನಾ ಸ್ನೇಹಿತರೆ. ಇನ್ನು ನೆಕ್ಸ್ಟು ನೇಮಕಾತಿಯ ಪರ್ವ ಪ್ರಾರಂಭವಾಗುತ್ತದೆ.